ಆಲ್ರೆಡಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಪೋಷಕರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇನ್ನು RTE ಟಾಸ್ಕ್ ಫೋರ್ಸ್ ನ ಸದಸ್ಯರಾಗಿರುವಂತ ಸುಜಾತ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಗಮನಿಸ್ತಾ ಇದ್ರಿ, ಈ ಶಿಕ್ಷಣ ಅನ್ನುವಂಥದ್ದು ಮುಂದಿನ ಭವಿಷ್ಯಕ್ಕೆ, ಅಂದ್ರೆ ನಮ್ಮ ಭವಿಷ್ಯ ಅಂತ ಕರೆಸಿಕೊಳ್ಳುವಂತ ಮಕ್ಕಳಿಗೆ ದಾರಿದೀಪವಾಗಿರುವಂಥದ್ದು. ಆದ್ರೆ ಈಗ ಅದೊಂದು ರೀತಿಯಾದಂಥ ವ್ಯಾಪಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರು ಪ್ರಶ್ನೆ ಮಾಡಂಗೂ ಇಲ್ಲ. ಯಾಕೆಂದ್ರೆ ಈಗ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಅದಕ್ಕೆ ನಿಯಂತ್ರಣವನ್ನೇ ಇಟ್ಕೊಂಡಿಲ್ಲ. ಸೊ ಅವರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇದು ಯಾವತ್ತೂ ಒಂದಿನಾದ್ರೂ ಅಟ್ಲೀಸ್ಟ್ ಮುಗಿಬೇಕಾಗಿತ್ತು ಇಷ್ಟೊತ್ತಿಗೆ, ಶಾಲೆ ಶುರು ಆದ್ಮೇಲೆ. ಆದ್ರೆ ಮುಗಿಯುವಂತ ಲಕ್ಷಣಗಳೇ ಕಾಣಿಸ್ತಲ್ಲ. ಏನ್ ಪರಿಹಾರ ಅನ್ಸುತ್ತೆ ನಿಮ್ಗೆ ಇದಕ್ಕೆ? ಇದಕ್ಕೆ ಪರಿಹಾರ ಸರ್ಕಾರನೇ ಕೊಡ್ಬೇಕು. ಯಾಕಂದ್ರೆ ನೋಡಿ, ಅವರು ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಆದ್ರೆ ಕೋರ್ಟ್ ನಲ್ಲಿ ಇರೋದು ಇದು ಕೇಸ್ ಇದಾಗೋದಕ್ಕಿಂತ ಮುಂಚೆನೆ ಶಾಲೆಗಳು ನಿಮ್ಮ ಮಕ್ಕಳದು ಸೀಟ್ ಖಾತ್ರಿ ಆಗ್ಬೇಕು ನೆಕ್ಸ್ಟ್ ಇಯರ್ಗೆ ಅಂತ ಹೇಳಿದ್ರೆ, ಮುಂದಿನ ವರ್ಷದ ಫೀಸ್ ಅನ್ನು ಕಟ್ಟಿದ್ರೆ ಮಾತ್ರ ನಿಮ್ ಸೀಟ್ ಅನ್ನ ಸೇವ್ ಮಾಡ್ತೀವಿ ಅನ್ನೋ ರೀತಿನಲ್ಲಿ ಹೇಳುವಾಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನ ಕೊಟ್ಟು ಶಾಲೆಗಳಿಗೆ ಹಾಕ್ಬಿಟ್ಟಿರ್ತಾರೆ. ಈಗ 1 ವರ್ಷದ ಫೀಸ್ ಇಂದಾಗಿ ಅವ್ರ ಮಕ್ಳ ಸೀಟ್ ಅನ್ನ ಕಳ್ಕೊಳ್ಳೋದಕ್ಕೆ ಪೇರೆಂಟ್ಸ್ ರೆಡಿ ಇರಲ್ಲ. ಅಲ್ಲಿ 1-2 ಪೇರೆಂಟ್ ಬಂದಿರೋದು ನೋಡ್ತಾ ಇದ್ದೀನಿ. ಆದ್ರೆ ಎಷ್ಟು ಜನ ಪೇರೆಂಟ್ಸ್ ಧೈರ್ಯವಾಗಿ ಮುಂದೆ ಬಂದು ಅವ್ರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಹೇಳಿ ನಾಳೆ ದಿನ ಆ ಮಕ್ಕಳು ಅದೇ ಶಾಲೆಗೆ ಹೋಗ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಇರೋದ್ರಿಂದ ಪೇರೆಂಟ್ಸ್ ಮುಂದಕ್ಕೆ ಬರೋದಿಲ್ಲ. ಅದೇ ಬಂಡವಾಳ ಆಗಿರೋದು ಇವರಿಗೆ. ಈ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯವರಿಗೆ ಬಂಡವಾಳನೇ ಅದು. ಆ ಪೋಷಕರ ವೀಕ್ನೆಸ್ ಇವ್ರಿಗೆ ಬಂಡವಾಳ. ಹೌದು, ಬಟ್ ಇದಕ್ಕೆ ಕಾರಣ ಯಾರು? ಸರ್ಕಾರ. ಅದು ಖಾಸಗಿ ಶಾಲೆ ಏಡೆಡ್ ಅಥವಾ ಗವರ್ಮೆಂಟ್ ಸ್ಕೂಲ್ ಅಂತಲ್ಲ ಪೃಥ್ವಿ ಅವರೇ. ಅಟ್ ದಿ ಎಂಡ್ ಆಫ್ ದಿ ಡೇ ಗವರ್ಮೆಂಟ್ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ಕೊಟ್ಟು ಅದನ್ನ ಅವ್ರ ಕಡೆಯಿಂದ ಫಾಲೋ ಅಪ್ ಮಾಡಿದ್ರೆ ಪ್ರತಿಯೊಂದು ಸ್ಕೂಲು ಅದನ್ನ ಫಾಲೋ ಮಾಡುತ್ತೆ. ಇಲ್ಲಿ ನಮ್ದ ಒಂದು 70 to 80% ಆಫ್ ದ ಸ್ಕೂಲ್ ಇಸ್ ರನ್ ಬೈ ದ ಬಿಗ್ ಪೀಪಲ್. ಸೊ ಹಾಗಾಗಿ ಸರ್ಕಾರ ಎಲ್ಲೋ ತನ್ನ ಒಂದು ಇದನ್ನ ನಿಲುವನ್ನ ತಗೊಳ್ಳಿಕ್ಕೆ ಹಿಂಜರಿತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಷನ್ ಶುರು ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಈ ಆಲ್ಮೋಸ್ಟ್ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಂಪಿಗಳು, ರಾಜ್ಯಸಭಾ ಸದಸ್ಯರು, ಇವರುಗಳೇ ಶಾಲೆಗಳನ್ನ ಹೊಂದಿರುವಂತ ಹಿನ್ನೆಲೆಯಲ್ಲಿ ಒಬ್ರು ಮಾತನಾಡಲ್ಲ ಇದ್ರ ಬಗ್ಗೆ, ತುಟ್ಟಿಕ್ ಪಿಟ್ಟಿಕ್ ಅನ್ನಲ್ಲ. ಹೌದು, ಯಾಕಂದ್ರೆ ಅವ್ರಿಗೆ ಲಾಸ್ ಮಾತಾಡಿದ್ರೆ. ಅದಕ್ಕೆ ಹೇಳಿದ್ದು, ಇದು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ನಮ್ಮಂತವ್ರು ಮಾತ್ರ ಮುಂದೆ ಬಂದು ನಾವು ಹೇಳ್ತಿದೀವಿ. ಆದ್ರೆ ಇದನ್ನ ಆಕ್ಚುಯಲ್ ಆಗಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ದೇಶಕ್ಕೆ ಮುಂದಕ್ಕೆ ಒಳ್ಳೇದಾಗಿರ್ತಾವ ಇದನ್ನ ಮಾಡ್ಬೇಕಿರೋ ಪೀಳಿಗೆಗಳಿಗೆ ಯಾವ್ದು ಒಳ್ಳೇದು ನಿರ್ಧಾರ ಕೊಡ್ಬೇಕು ಅದನ್ನ ಖಂಡಿತವಾಗ್ಲೂ ಕೊಡ್ತಿಲ್ಲ. 1 ವರ್ಷದಿಂದ ಚರ್ಚೆ ನಡೀತಾನೆ ಇದೆ. ಲಾಸ್ಟ್ ಇಯರ್ ಫೀಸೇ ಕಟ್ಟಿಲ್ದೇ ಇರ್ತಕ್ಕಂಥ ಪೇರೆಂಟ್ಸ್ ಗಳು ಎಷ್ಟೋ ಜನ ಇದ್ದಾರೆ. ಸೊ ಈಗಾಗ್ಲೇ ಮುಂದಿನ ವರ್ಷದ ಫೀಸ್ಗೆ ಈ ಒಂದು ಬಲವಂತವಾಗಿ ಒತ್ತಡ ತರ್ತಿದಾರಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ ಅಂತ ಶಾಲೆಗಳಿಗೆ ಇವರು ವಿಸಿಟ್ ಮಾಡಿ ಅವರಿಗೆ ಒಂದು ದಂಡವನ್ನ ವಿಧಿಸಬಾರ್ದು, ಅಥವಾ ಒಂದು ಸ್ಟ್ರಿಕ್ಟ್ ಆಕ್ಷನ್, ನಿಮ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ, ಈ ತರದ್ದು 1-2 ಎಕ್ಸಾಂಪಲ್ ತೋರಿಸ್ಬೇಕು. ತೋರ್ಸಿದ್ರೆ ಅವಾಗ ಮಿಕ್ಕ ಶಾಲೆಗಳು ಇಲ್ವಲ್ಲ ಮೇಡಮ್, ಎಕ್ಸಾಂಪಲ್ ಇಲ್ಲ. ಇವ್ರು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಒಬ್ರ ಮೇಲೆ ಕ್ರಮ ಕೈಗೊಂಡಿರೋದ್ರ ಬಗ್ಗೆನೂ ಕೂಡ ಒಂದೇ ಒಂದು ಎಕ್ಸಾಂಪಲ್ ಇಲ್ಲ. ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್. ಯಾಕೆಂದ್ರೆ ಶಿಕ್ಷಣ ಇಲಾಖೆ, ಇಲ್ಲಿ ಸರ್ಕಾರ ತಾವೆಷ್ಟರ ಮಟ್ಟಿಗೆ ಸಮರ್ಥವಾಗಿ ಪೋಷಕರ ಪರವಾಗಿ ನಿಂತಿದ್ದೇವೆ ಅನ್ನೋದನ್ನ ತೋರಿಸ್ಲಿಕ್ಕೆ 1-2 ಶಾಲೆ ಮೇಲಾದ್ರೂ ಒಂದು ಡಿಸಿಪ್ಲಿನರಿ ಆಕ್ಷನ್ ಅನ್ನ ತಗೊಳ್ಬೇಕಾಗಿತ್ತು. ಅದು ಯಾವುದು ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯವರು ಆಡಿದ್ದೇ ಆಟ ಅನ್ನೋಂಗ್ ಆಗ್ಬಿಟ್ಟಿದೆ. ಮತ್ತಷ್ಟು ಮಾತನಾಡ್ತಾ ಹೋಗೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.